ನಾನು ಸುಮಾರು ಸತಿ ಹೇಳ್ತಾ ಇರ್ತೀನಿ ಗಾಡಿಗಳಲ್ಲಿ ಕೀ ಬಿಡಬೇಡಿ ಅಂತ. ಕೀ ಬಿಟ್ಟಿದ್ದಾರೆ, ನೋಡೋಣ ಇವಾಗ ಏನಾಗುತ್ತೆ ಅಂತ. ಈಗ ಆಲ್ಮೋಸ್ಟ್ 12 ಸೆಕೆಂಡ್ಸ್ ಆಗಿದೆ. ಯಾರು ಏನು ನೋಡೋಣ, ಈ ಗಾಡಿಯವರಲ್ಲ. ಸಹಜವಾಗಿ ಎಲ್ಲರೂ ಮಾಡುವಂಥ ಕೆಲಸಗಳು ಹೀಗೆ ಏನಿಲ್ಲ. ಕೀ ಬಿಟ್ಟೋದಾಗ ಏನು ಮಾಡ್ಬೋದು, ನಾವು ಕೀ ಎತ್ಕೊಂಡು ಹೋಗ್ಬಿಟ್ಟು ಹೊಸದಾಗಿ ಏನು ಮಾಡ್ತಾರೆ ಅಂದರೆ ಕೀನ ಒಂದು ಡೂಪ್ಲಿಕೇಟ್ ಮಾಡ್ಕೊಂಡು ಇವರು ಎಲ್ಲಿದ್ದಾರೆ ಏನೋ ಅಂತ ಫಸ್ಟ್ ತಿಳ್ಕೊಂಡು ಎಲ್ಲೋ ಏನೋ ಅಂತ ತಿಳ್ಕೊಂಡು ನಾಳೆ ದಿವಸ ಏನು ಮಾಡ್ತಾರೆ, ಆರಾಮಾಗಿ ಸ್ಟಾರ್ಟ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ಗಾಡಿ ಕದಿಯೋ ಅವಶ್ಯಕತೆ ಇಲ್ಲ. ಇವಾಗ ಗಾಡಿ ಕದಿದ್ರೆ ಏನಾಗುತ್ತೆ, ಸೀದಾ ಏನೋ ಎಲ್ಲ ಕಡೆ ಕ್ಯಾಮ್ರಾಗಳು ಇರೋದ್ರಿಂದ ಇಲ್ಲೇ ಇರ್ತಾರೆ ಎಲ್ಲಾದರೂ ಯಾರಾದ್ರೂ. ಈ ಥರ ಮಾಡೋದ್ರಿಂದ ಏನಾಗುತ್ತೆ, ಕೀ ಮಾಡ್ಕೊಂಡು ಮಾಡೋದ್ರಿಂದ ನಮಗೇನಾಗುತ್ತೆ, ನಾಳೆ ದಿವಸ ಆರಾಮಾಗಿ ಗಾಡಿ ಇಟ್ಕೊಂಡು ಯಾರಿಗೂ ಗೊತ್ತಾಗಲ್ಲ. ಅಂದರೆ ಡ್ರೆಸ್ಸಿಂಗ್ ಮಾಡ್ಕೊಂಬಂದು ಅಥವಾ ಇನ್ನೊಂದಾದರೂ ಏನೋ ಒಂದು ಮಾಡಿದ್ರೆ ಗೊತ್ತಾಗೋದಿಲ್ಲ. ಆಗ ಅಂದರೆ ವ್ಯವಸ್ಥಿತವಾಗಿ ಇದು ಕದಿಬೋದು ಅನ್ನೋದು ನಾನು ಹೇಳ್ತಾ ಇದ್ದೀನಿ. ಈ ಒಂದು ದಿವಸಗಳು ಬರುತ್ತೆ ನಾಳೆ ದಿವಸ. ಹಾಗಾಗಿ ಎಲ್ಲ ಕಡೆ ನಾನು ಎಜುಕೇಟ್ ಮಾಡ್ತಾ ಇರ್ತೀನಿ. ಕೀ ತೊಗೊಂಡಿದ್ದೀನಿ, ನೋಡೋಣ ವ್ಯಕ್ತಿ ಬಂದಾಗ ಅವ್ರು ಏನು ಮಾಡ್ತಾರೆ ನೋಡಿಸ್ತೀನಿ ನಿಮಗೆ. ಈಗ ಆಲ್ರೆಡಿ 1 ನಿಮಿಷ ಆಗಿದೆ, ಯಾರು ಕೂಡ ಈ ಕಡೆ ಗಮನ ಕೊಡದೇ ಇರೋ ನೀವು ಕೂಡ ನೋಡಿರ್ತೀರಾ. ಮೋಸ್ಟ್ಲಿ ಈಗ ಈ ಬಾಕ್ಸ್ ಬರ್ತಾ ಇರೋ ವ್ಯಕ್ತಿ ಇವರೇ ಇರ್ಬೋದು. ನೋಡೋಣ ಏನು ಮಾಡ್ತಾರೆ. ಕೂತ್ಕೊಂಡ್ರೆ ಈಗ ಕೀ ಹುಡ್ತಾ ಇದ್ದಾರೆ. ಕೀ ಹುಡ್ತಾ ಇರೋದ್ರಿಂದ ಎಲ್ಲಿ ಏನಂತ ಅವರೇ ತಬ್ಬಿಬಿಟ್ಟು ಈಗ ಅವ್ರಿಗೆ ತುಂಬ ಅರ್ಜೆಂಟ್ ಇರುತ್ತೆ ಅಂತ ಹೇಳಿ ಆದಷ್ಟು ಬೇಗ ಕಳ್ಸೋಣ ಅಂತೇಳಿ. ಸರ್ ಬನ್ನಿ ನೀವು ಕಳ್ಳರಿಗೆ ಕೀ ಇಲ್ದೇ ಗಾಡಿ ಕಟ್ಕೊಂಡು ಹೋಗ್ತಾರೆ. ನೀವು ಕೀ ಕೊಟ್ಟು 1-2 ನಿಮಿಷ ಆಗಿದೆ, ನಾನು ವಿಡಿಯೋ ಮಾಡಿ ನೀವು ಎಷ್ಟಾಯ್ತು ಬಂದೆ ಗೊತ್ತಿಲ್ಲ. ಏನಿಲ್ಲ ಸರ್, ಈ ಕೀ ತೊಗೊಂಡೋಗ್ಬಿಟ್ಟು ಡೂಪ್ಲಿಕೇಟ್ ಮಾಡ್ಕೊಂಡ್ಬಿಟ್ಟು ಈ ಡೂಪ್ಲಿಕೇಟ್ ಮಾಡೋ ಅವಶ್ಯಕತೆ ಇಲ್ಲ. ಹಿಂಗೆ ಇಟ್ಕೊಂತೀನಿ. ನಿಮ್ಮ ಕೀ ಸಿಗಲಿಲ್ಲ ಅಂದ್ರೆ ಏನು ಮಾಡ್ತೀರಾ, ಯಾವುದೊಂದು ಅರೇಂಜ್ ಮಾಡ್ಕೊಂಡು ಹೋಗ್ತೀರಾ, ನಿಮ್ಮ ಮನೆ ನೋಡ್ಕೊಂತಾರೆ. ಡೂಪ್ಲಿಕೇಟ್ ಕೀನೂ ಬೇಕಿಲ್ಲ, ನಿಮ್ಮ ಕೀಯಿಂದನೇ ನಿಮ್ಮ ಗಾಡಿನ ಕಳ್ತನ ಆರಾಮಾಗಿ ಮಾಡ್ಬೋದು. ದಯವಿಟ್ಟು ಬಿಡುಗು ಹೋಗಬೇಡಿ, ಅಷ್ಟೇ ಸಾಕು ಸರ್ ಒಂದು ಕಳ್ತನ ಆಗೋಕ್ಕೆ. ಆಮೇಲೆ ನಾವು ಪೊಲೀಸ್ ಮೇಲೆ ಬ್ಲೇಮ್ ಮಾಡೋದಿಲ್ಲ. ನೀವು ಇವತ್ತು